ಬೆಳಿಗ್ಗೆ ವಾಹನಗಳಲ್ಲಿ ಬರ್ತಾ ಇದ್ದವರಿಗೆ ಏನಾಯ್ತು ಅಂತ ಗೊತ್ತಾಗುವಷ್ಟರಲ್ಲೇ ಅವರೆಲ್ಲ ನದಿಗೆ ಬಿದ್ದು ಸಾವನ್ನಪ್ಪಿದ್ರು. ಅವರ ಜೊತೆಗಿದ್ದ ವಾಹನಗಳು ಕೂಡ ನದಿಗೆ ಉರುಳಿ ಬಿದ್ದವು. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಆ ಸೇತುವೆ ಇದ್ದಕ್ಕಿದ್ದಂತೆ ಕುಸಿದು ಬೀಳೋದಕ್ಕೆ ಕಾರಣ ಏನು? ಇದಕ್ಕೂ ಹಿಂದೆ ಸೇತುವೆಗಳು ಕುಸಿದಿರೋದರ ಹಿಂದೆ ಗಂಭೀರ ಸಮಸ್ಯೆ ಏನಾದರೂ ಇದೆಯಾ? ಇಲ್ಲಿದೆ ಒಂದು ರಿಪೋರ್ಟ್. ಭಯಾನಕ, ಬೀಭತ್ಸ. ಒಂದೇ ಒಂದು ಇಂಚು ಕದಲಿದ್ರೂ ಕೂಡ ಟ್ರಕ್ ನೀರು ಪಾಲಾಗ್ತಿತ್ತು. ಅದರಲ್ಲಿದ್ದವರು ಕೂಡ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ರು. ಟ್ರಕ್ನಲ್ಲಿರೋರ ಅದೃಷ್ಟನೋ ಏನೋ, ಟ್ರಕ್ ಸಾವಿನ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದೆ. ಅದರಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಸಾವಿನಿಂದ ಪಾರಾಗಿದ್ದಾರೆ. ಹಾಗಂತ ಅಲ್ಲಿ ಸಾವಿನಿಂದ ತಪ್ಪಿಸಿಕೊಳ್ಳೋಕೆ ಆಗದೆ ಇದ್ದವರು ಕೂಡ ಇದ್ದಾರೆ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ತಾವಿದ್ದ ವಾಹನ ನದಿಗೆ ಉರುಳಿ ಸಾವನ್ನಪ್ಪಿದವರೂ ಕೂಡ ಇದ್ದಾರೆ. ಹಠಾತ್ತನೆ ವಾಹನಗಳು ನದಿಗೆ ಬಿದ್ದಿವೆ. 5-6 ವಾಹನಗಳು ನದಿಗೆ ಬಿದ್ದಿದ್ದು, ಆ ವಾಹನಗಳಲ್ಲಿ ಇದ್ದವರು ಕೂಡ ನದಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಕೆಲವರಿಗೆ ಈ ಸೇತುವೆ ಸಾವಿನ ಸೇತುವೆಯಾಗಿದೆ. ಹಠಾತ್ತನೆ ಕುಸಿತು 45 ವರ್ಷದ ಹಳೆಯ ಮಹಿಸಾಗರ ಸೇತುವೆ. ಎಲ್ಲರೆದುರೇ ನದಿಗೆ ಬಿದ್ದವು ವಾಹನಗಳು. 9 ಮಂದಿ ಸಾವು. ಆಗ ಮೊರ್ಬಿ, ಈಗ ಗಂಭೀರ. ಸೇತುವೆಗಳು ಕುಸಿತಿರೋದೇಕೆ? ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾವಾಗ ಯಾರ ಪ್ರಾಣ ಬೇಕಾದ್ರೂ ಹೋಗ್ಬೋದು, ಯಾವಾಗ ಏನ್ ದುರಂತ ಬೇಕಾದ್ರೂ ಸಂಭವಿಸಬಹುದು. ಎಲ್ಲ ಅನಿರೀಕ್ಷಿತ. ಈಗ ಸಾವು ಅನಿರೀಕ್ಷಿತ ಅನ್ನೋದಕ್ಕೆ ಹೊಸ ಎಕ್ಸಾಂಪಲ್ ಸಿಕ್ಕಿದೆ. ಯಾವುದೋ ಕೆಲಸಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದವರು ಸಾವಿನ ಮನೆ ಸೇರಿದ್ದಾರೆ. ಕೆಲವರು ಸಾವಿನ ಮನೆಯ ಬಾಗಿಲು ತಟ್ಟಿ ಅದೃಷ್ಟವಶಾತ್ ಅಲ್ಲಿಂದ ಪಾರಾಗಿ ಬಂದಿದ್ದಾರೆ. ತಾವು ಪಾರಾಗಿ ಬಂದರೂ ಕೂಡ ತಾವಿದ್ದ ವಾಹನಗಳು ಅಲ್ಪ ಸ್ವಲ್ಪ ಇದ್ದ ನೀರಲ್ಲಿ ಬಿದ್ದು ಜಖಮಾಗಿವೆ. ಏನಾಗ್ತಿದೆ ಅನ್ನೋದನ್ನ ನೋಡುವಷ್ಟರಲ್ಲಿ ದೊಡ್ಡ ಅನಾಹುತ ನಡೆದಿದೆ. ಇಷ್ಟಕ್ಕೂ ಈ ಅನಾಹುತ ನಡೆದಿರುವುದು ಎಲ್ಲಿ ಗೊತ್ತಾ? ಗುಜರಾತ್ನಲ್ಲಿ. ಈ ಸೇತುವೆ ಗುಜರಾತ್ನ ಒಂದಿಷ್ಟು ಜಿಲ್ಲೆಗಳಿಗೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾ ಇತ್ತು. ಇತ್ತೀಚೆಗೆ ಗುಜರಾತ್ ಅಂದಾಕ್ಷಣ ಎಲ್ಲರಿಗೂ ಥಟ್ಟಂತ ಜ್ಞಾಪಕ ಬರೋದು ಅಹಮದಾಬಾದ್ ವಿಮಾನ ದುರಂತ. ಆ ವಿಮಾನ ದುರಂತದಲ್ಲಿ ಬರೋಬ್ಬರಿ 241 ಮಂದಿ ಮೃತಪಟ್ಟಿದ್ದಾರೆ. 106 ಮಂದಿ ಗಾಯಗೊಂಡಿದ್ದಾರೆ. ಈ ದುರಂತ ನಡೆದು ಇನ್ನೂ 1 ತಿಂಗಳು ಕೂಡ ಕಂಪ್ಲೀಟ್ ಆಗಲೇ ಇಲ್ಲ. ಆಗಲೇ ಸರಣಿ ದುರಂತಗಳು ನಡೀತಿವೆ. ಈ ಸರಣಿ ದುರಂತಗಳಿಗೆ ಹೊಸ ಸೇರ್ಪಡೆ ಈಗ ನಡೆದಿರೋ ಸೇತುವೆ ದುರಂತ. ಇಲ್ಲೂ ಕೂಡ ಒಂದಷ್ಟು ಮಂದಿ ಬಲಿಯಾಗಿದ್ದಾರೆ. ಒಂದಷ್ಟು ವಾಹನಗಳು ಕೆಲವು ಅಡಿಗಳಷ್ಟು ನೀರಿಗೆ ಬಿದ್ದು ಸಂಪೂರ್ಣವಾಗಿ ಜಖಮಾಗಿವೆ. ಕೆಲವರು ವಾಹನಗಳ ಜೊತೆಗೆ ಪ್ರಾಣ ಬಿಟ್ಟರೆ, ಇನ್ನು ಕೆಲವರು ನೀರಿಗೆ ಬಿದ್ದು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಬೆಳಿಗ್ಗೆ 7:30 ಹಠಾತ್ತನೆ ಕುಸಿದ ಗಂಭೀರ ಸೇತುವೆ. ಬುಧವಾರ ಬೆಳಿಗ್ಗೆ ಎಲ್ಲ ಎಂದಿನಂತೆಯೇ ಇತ್ತು. ಗುಜರಾತ್ನ ಮಹಿಸಾಗರ ನದಿ ಮೇಲಿರೋ ಗಂಭೀರ ಅನ್ನೋ ಹೆಸರಿನ ಬ್ರಿಡ್ಜ್ ಮೇಲೆ ತೆರಳೋರು ಕೂಡ ಯಾವುದೇ ಆತಂಕವಿಲ್ಲದೆ ತೆರಳುತ್ತಾ ಇದ್ರು. ಒಂದು ಕಡೆಯಿಂದ ಕೆಲವರು ಆಗಷ್ಟೇ ಸೇತುವೆ ಮೇಲೆ ವಾಹನ ಹತ್ತಿಸಿದ್ರು. ಇನ್ನು ಕೆಲವು ಕ್ಷಣಗಳಲ್ಲಿ ಸೇತುವೆಯಿಂದ ಇಳಿಯೋದು ಬಾಕಿ ಇತ್ತು. ಅಷ್ಟರಲ್ಲೇ ಬ್ರಿಡ್ಜ್ನ ಒಂದು ಭಾಗ ಕುಸಿತು. ಅದು ಬೆಳಗ್ಗೆ 7:30 ಸಿಮೆಂಟ್ ಬ್ರಿಡ್ಜ್ ಕುಸಿಯೋದಕ್ಕೆ ಆರಂಭವಾಯಿತು. ವಾಹನಗಳು ಇದ್ದಕ್ಕಿದ್ದಂತೆ ನೀರಿಗೆ ಬಿದ್ದವು. ಇಷ್ಟೇ ಅಲ್ಲ, ಇದ್ಯಾವುದೂ ಗೊತ್ತಿಲ್ಲದೆ ವೇಗವಾಗಿ ಬರ್ತಾ ಇದ್ದ ವಾಹನಗಳು ಕೂಡ ನೀರಿಗೆ ಬಿದ್ದವು. ಆದರೆ ಎಚ್ಚರಿಕೆಯಿಂದ ವಾಹನಗಳ ಚಾಲನೆ ಮಾಡ್ತಾ ಇದ್ದವರು ಕೂಡಲೇ ತಮ್ಮ ವಾಹನಗಳಿಗೆ ಬ್ರೇಕ್ ಹಾಕಿ ತಮ್ಮ ಪ್ರಾಣ ಉಳಿಸಿಕೊಂಡ್ರು. ಈ ದೃಶ್ಯ
ದೃಶ್ಯವನ್ನ ನೋಡಿ ಟ್ರಕ್ ನಿಂತ್ಕೊಂಡಿದೆ. ಇನ್ನು ಸ್ವಲ್ಪ ಮುಂದೆ ಬಂದಿದ್ರೆ ಆ ಟ್ರಕ್ ಖಂಡಿತ ನೀರು ಪಾಲಾಗ್ತಾ ಇತ್ತು. ಅರ್ಧ ವಾಲಿರೋ ಆ ಟ್ರಕ್ ನದಿಯತ್ತ ವಾಲಿರೋದನ್ನು ನೋಡಿದ್ರೇನೆ ಮೈಜುಮನ್ನುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಆ ಟ್ರಕ್ನಲ್ಲಿರೋರು ಅದೃಷ್ಟವಂತರು. ಇದರ ಜೊತೆಗೆ ಈ ರೀತಿ ಟ್ರಕ್ ನಿಂತಿರೋದನ್ನ ನೋಡಿ ಕೆಲವರು ನಿಧಾನಕ್ಕೆ ಬಂದು ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ಟ್ರಕ್ನಲ್ಲಿದ್ದವರು ಕೂಡ ಸೂಚನೆ ನೀಡಿ ಕೆಲವರನ್ನು ಅಪಾಯದಿಂದ ಪಾರು ಮಾಡಿದ್ದಾರೆ. ಆದರೆ ಈ ಮೊದಲೇ ನೀರಿಗೆ ಬಿದ್ದಿದ್ದವರು ಪ್ರಾಣ ಕಳ್ಕೊಂಡಿದ್ದಾರೆ. ನೀರಿಗೆ ಬಿದ್ದ ವಾಹನಗಳು ಪೀಸ್ ಆಗಿವೆ. ಒಂದು ಟ್ರಕ್ ಹಾಗೂ 2 ದ್ವಿಚಕ್ರ ವಾಹನಗಳು ಮಾತ್ರ ಕೂದಲೆಳೆ ಅಂತರದಲ್ಲಿ ನೀರಿಗೆ ಬೀಳೋದ್ರಿಂದ ಬಚಾವಾಗಿವೆ. ಇಷ್ಟಕ್ಕೂ ಎಲ್ಲಿ ಏನೇನ್ ಅವಾಂತರ ನಡೆದಿದೆ ಗೊತ್ತಾ? ಇಲ್ಲಿದೆ ನೋಡಿ. ಬೆಳಿಗ್ಗೆ 7:30ಕ್ಕೆ ಕುಸಿದ ಗಂಭೀರ ಸೇತುವೆ. ಅಂದಹಾಗೆ ಇದು ಮಹಿಸಾಗರ ನದಿಗೆ ಕಟ್ಟಿದ್ದ ಸೇತುವೆಯಾಗಿದೆ. ಸೇತುವೆ 2 ಪಿಲ್ಲರ್ಗಳ ನಡುವಿನ ಸ್ಲ್ಯಾಬ್ ಕುಸಿತವಾಗಿದೆ. ಸೇತುವೆ ಕುಸಿತದಿಂದ 2 ಟ್ರಕ್ಗಳು, ಒಂದು ಬೊಲೆರೋ ಎಸ್ಯುವಿ, ಒಂದು ಪಿಕಪ್ ವ್ಯಾನ್, ಆಟೋ ರಿಕ್ಷಾ ಸೇರಿ ಹಲವು ವಾಹನಗಳು ನೀರಿಗೆ ಬಿದ್ದಿವೆ. ಒಟ್ಟು 9 ಮಂದಿ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಕೆಲವರು ನೀರಲ್ಲಿ ಈಜಿ ದಡ ಸೇರಿದ್ರೆ ಕೆಲವರ ರಕ್ಷಣೆ ಮಾಡಲಾಗಿದೆ. ವರ್ಷಗಳ ಹಿಂದೆ ನಡೆದಿತ್ತು ಮಹಾದುರಂತ. 2022ರ ಅಕ್ಟೋಬರ್ 30 ಮೃತಪಟ್ಟಿದ್ರು 141 ಮಂದಿ. ಸೇತುವೆ ದುರಂತಗಳ ಇತಿಹಾಸವನ್ನ ಒಂದು ಬಾರಿ ನೋಡಿದ್ರೆ ಗುಜರಾತ್ನಲ್ಲಿ ಅತಿ ಭಯಾನಕ ಅನ್ನಿಸೋ ಘಟನೆಗಳು ನಡೆದಿವೆ. ಹೌದು, ಅದು 2022ರ ಅಕ್ಟೋಬರ್ 30. ಗುಜರಾತ್ನಲ್ಲಿ ಮೊರ್ಬಿ ಅನ್ನೋ ಪಟ್ಟಣವಿದೆ. ಆ ಪಟ್ಟಣದಲ್ಲಿ ಕೇಬಲ್ ಬ್ರಿಡ್ಜ್ ಕೂಡ ಇದೆ. ಮಚ್ಚು ಅನ್ನೋ ಹೆಸರಿನ ನದಿಯ ಮೇಲೆ ಕಟ್ಟಿದ ಈ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ರಮಣೀಯ ದೃಶ್ಯಗಳನ್ನ ನೋಡಬಹುದು ಅನ್ನೋ ಕಾರಣಕ್ಕೆ ಈ ಬ್ರಿಡ್ಜ್ ಮೇಲೆ ತುಂಬಾ ಮಂದಿ ಬರ್ತಾ ಇದ್ರು. 100 ವರ್ಷಕ್ಕೂ ಹಳೆಯ ಬ್ರಿಡ್ಜ್ ಹಾಳಾಗಿದ್ದ ಕಾರಣಕ್ಕೆ ದುರಸ್ತಿ ಮಾಡಿ ನಂತರ ಪ್ರವಾಸಿಗರಿಗೆ ಅವಕಾಶ ಕೊಡಲಾಗಿತ್ತು. ದುರಸ್ತಿಯಾದ ಮೇಲೆ ಉದ್ಘಾಟನೆ ಮಾಡಿ ಕೇವಲ 5 ದಿನ ಆಗಿತ್ತು. ಬ್ರಿಡ್ಜ್ ಮೇಲೆ ನಿಂತು ಬರೋಬ್ಬರಿ 500 ಮಂದಿ ಮಚ್ಚು ನದಿಯ ಸೌಂದರ್ಯ ಸವಿತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಆ ಸೇತುವೆ ಕುಸಿತು. ಆಗಬಾರದ ಅನಾಹುತ ಆಗೇ ಹೋಯಿತು. ಆ ಕೇಬಲ್ ಬ್ರಿಡ್ಜ್ ಮೊರ್ಬಿ ಪಟ್ಟಣದಲ್ಲಿ ಕಂಗೊಳಿಸುತ್ತಿದ್ದ ಬ್ರಿಡ್ಜ್ ಮೇಲಿನ ತೂಕ ಹೆಚ್ಚಾಗಿಯೋ ಅಥವಾ ಇನ್ಯಾವುದೇ ಕಾರಣಕ್ಕೆ ಆ ಬ್ರಿಡ್ಜ್ ಕುಸಿದು ಬಿದ್ದಿತ್ತು. ಒಂದೇ ಬಾರಿಗೆ 100 ಮಂದಿ ನೀರಲ್ಲಿ ಮುಳುಗಿ ಹೋದ್ರು. ಇನ್ನು ಕೆಲವರು ಕೇಬಲ್ ಬ್ರಿಡ್ಜ್ ಹಿಡಿದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದ ಘಟನೆಗಳು ಎಲ್ಲರ ಮನ ಕಲಕುವಂತಿದ್ದು. ಸಂಜೆ 6:40 ಬ್ರಿಡ್ಜ್ ಕುಸಿದಿದ್ದು ನದಿಯ ನೀರಲ್ಲಿ ಬಹುತೇಕ ಮಂದಿ ಕೊಚ್ಚಿ ಹೋಗಿದ್ರು. ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಲಾಗಿತ್ತು. ಆದರೆ ಸ್ವಲ್ಪ ಹೊತ್ತಲ್ಲೇ ಕತ್ತಲು ಕವಿದ ಕಾರಣಕ್ಕೆ ರಕ್ಷಣಾ ಕಾರ್ಯಾಚರಣೆಗೂ ಹಿನ್ನಡೆಯಾಗಿತ್ತು. ರಭಸವಾಗಿ ಹರಿಯೋ ನೀರು ಕೂಡ ರಕ್ಷಣಾ ಕಾರ್ಯಕ್ಕೆ ತಡೆಯುಂಟು ಮಾಡಿತು. ಇದು ಗುಜರಾತ್ನಲ್ಲಿ ನಡೆದ ಅತಿ ದೊಡ್ಡ ಸೇತುವೆ ದುರಂತ. ಈ ದುರಂತದಲ್ಲಿ 141 ಮಂದಿ ಮೃತಪಟ್ಟರೆ 180ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿತ್ತು. ಬಲಿಯಾದವರಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಗುಜರಾತ್ ಸರ್ಕಾರ ಮೃತರ ಸಂಬಂಧಿಕರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡಿತು. ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚದ ಜೊತೆಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿತ್ತು. ಮಹಾರಾಷ್ಟ್ರದಲ್ಲಿ ನಡೆದಿತ್ತು ಇಂಥದ್ದೇ ಸೇತುವೆ ದುರಂತ.
ಗುಜರಾತ್ ಮಾತ್ರ ಅಲ್ಲ, ಮಹಾರಾಷ್ಟ್ರದ ಪುಣೆಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅದರ ಹೆಸರು ಕುಂದುಮಲ ಸೇತುವೆ. ಪುಣೆಯ ಶಲರ್ಮಲ ಮತ್ತು ಕುಂದುಮಲ ಗ್ರಾಮಗಳಿಗೆ ಇಂದ್ರಾಯಣಿ ಅನ್ನೋ ನದಿ ಮೇಲೆ ಕಟ್ಟಿದ್ದ ಸೇತುವೆ ಅದು. ಮಳೆ ಬಂದ್ರೆ ಈ ಸೇತುವೆ ಕೆಳಗಿರೋ ಇಂದ್ರಾಯಣಿ ನದಿ ಉಕ್ಕಿ ಹರಿಯುತ್ತೆ, ರಭಸವಾಗಿ ನೀರು ಹರಿಯುತ್ತೆ. ಇದನ್ನೆಲ್ಲ ನೋಡುವುದೇ ಕಣ್ಣಿಗೆ ಹಬ್ಬ. ಮುಂಗಾರು ಅಬ್ಬರದ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ತುಂಬಿ ಹರಿಯುತ್ತಾರಾಣೆ ಇಂದ್ರಾಯಣಿ ನದಿಯೂ ತುಂಬಿ ಹರಿತಾ ಇತ್ತು. ಇದನ್ನ ಕಣ್ತುಂಬಿಕೊಳ್ಳೋಕೆ ಅಂತಾನೆ ನೂರಾರು ಮಂದಿ ಆಗಮಿಸಿದ್ರು. ಅವತ್ತು ಜೂನ್ 15 ಅಂದ್ರೆ ಸೋಮವಾರ. ನೂರಾರು ಮಂದಿ ಕುಂದಮಲ ಗ್ರಾಮದ ಆ ಸೇತುವೆ ಹತ್ತಿದ್ರು. ಸೇತುವೆ ಮೇಲೆ ನಿಂತು ಎಂಜಾಯ್ ಮಾಡ್ತಾ ಇದ್ರು. ಆಗ ಮಧ್ಯಾಹ್ನ ಸುಮಾರು 3:15 ಆಗಿತ್ತು. ಇದ್ದಕ್ಕಿದ್ದಂತೆ ಆ ಸೇತುವೆ ದೊಪ್ಪಂತ ಬಿದ್ದೇ ಬಿಡ್ತು. ಸೇತುವೆ ಮೇಲೆ ಇದ್ದವರು ಕೂಡ ರಭಸವಾಗಿ ಹರಿಯೋ ನದಿಗೆ ಬಿದ್ರು. ಕೆಲವರು ನೀರಲ್ಲಿ ಕೊಚ್ಚಿ ಹೋದ್ರೆ ಇನ್ನು ಕೆಲವರು ಈಜಿ ದಡ ಸೇರಿದ್ರು. ಕುಂದುಮಲ ಸೇತುವೆ ಕುಸಿದಿದ್ದು ಮಧ್ಯಾಹ್ನ 3:15ಕ್ಕೆ. ಅಧಿಕಾರಿಗಳಿಗೆ 15 ನಿಮಿಷಕ್ಕೆ ವಿಚಾರ ಗೊತ್ತಾಗಿತ್ತು. NDRF ಮತ್ತು SDRF ತಂಡಗಳು ಅಖಾಡಕ್ಕೆ ಇಳಿದ್ವು. ಕೊಚ್ಚಿ ಹೋಗುತ್ತಿದ್ದವರನ್ನ ರಕ್ಷಣಾ ತಂಡಗಳು ರಕ್ಷಣೆ ಮಾಡಿದ್ವು. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 55 ಮಂದಿಯನ್ನ ರಕ್ಷಣೆ ಮಾಡಲಾಗಿತ್ತು. ಕೊನೆಯದಾಗಿ ಈ ದುರಂತದಲ್ಲಿ 4 ಪ್ರಾಣ ಕಳೆದುಕೊಂಡ್ರು. ಒಟ್ಟು 51 ಜನರು ಗಾಯಗೊಂಡು ವಿವಿಧ ಆಸ್ಪತ್ರೆಗಳಿಗೆ ದಾಖಲಾಗಿ ಚಿಕಿತ್ಸೆ ಪಡ್ಕೊಂಡ್ರು. ಕೊನೆಗೆ ಕಡಿಮೆ ಸಾಮರ್ಥ್ಯದ ಸೇತುವೆ ಮೇಲೆ ಹೆಚ್ಚು ಮಂದಿ ಇದ್ದ ಕಾರಣದಿಂದಲೇ ಸೇತುವೆ ಕುಸಿತು ಅಂತ ಕಾರಣ ಕೊಡಲಾಯಿತು. ಅದು 32 ವರ್ಷದ ಹಳೆಯ ಸೇತುವೆ. ಕಬ್ಬಿಣದ ಸೇತುವೆ ಆಗಿದ್ದ ಕಾರಣಕ್ಕೆ ತುಕ್ಕು ಹಿಡಿದು ಹಾಳಾಗಿತ್ತು. ಯಾವಾಗ ಬೇಕಾದರೂ ಕುಸಿಯೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸರ್ಕಾರವೇ ಕ್ರಮ ಕೈಗೊಂಡಿರಲಿಲ್ಲ ಅಂತ ಆರೋಪ ಮಾಡಲಾಗಿತ್ತು. ಈಗ ಇಂಥದ್ದೇ ಆರೋಪ ವಡೋದರಾದ ಗಂಭೀರ ಸೇತುವೆ ಮೇಲೆಯೂ ಕೇಳಿಬರ್ತದೆ. ರಕ್ಷಣಾ ಕಾರ್ಯಾಚರಣೆಗೆ ರಕ್ಷಣಾ ಸಿಬ್ಬಂದಿಗೆ ಸ್ಥಳೀಯರು ಸಾಥ್. ವಡೋದರಾದ ಗಂಭೀರ ಸೇತುವೆ ಕುಸಿತ ಇದ್ದಂತೆ ಸ್ಥಳೀಯ ಪೊಲೀಸರಿಗೆ ವಿಷಯ ಮುಟ್ಟಿದೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ತಂಡಗಳು ಆಗಮಿಸಿವೆ. ಪದ್ರಾ ತಾಲೂಕಿನ ಮುಜ್ಪುರ ಬಳಿ ಘಟನೆ ನಡೆದಿದ್ದು, ಮುಜ್ಪುರ್ ಗ್ರಾಮಸ್ಥರು ಸಹಾಯಕ್ಕೆ ಧಾವಿಸಿದ್ದಾರೆ. ಕೂಡಲೇ ನೀರಿಗೆ ಇಳಿದು ನೀರಿಗೆ ಬಿದ್ದವರನ್ನ ರಕ್ಷಿಸುವ ಕೆಲಸವನ್ನ ಅವರು ಮಾಡಿದ್ದಾರೆ. ಅಗ್ನಿಶಾಮಕ ದಳಕ್ಕೆ ಸ್ಥಳೀಯರು ಸಾಥ್ ನೀಡಿ ಹಲವಾರು ಮಂದಿಯನ್ನ ನೀರಿಂದ ಹೊರಗೆಳೆದು ರಕ್ಷಣೆ ಮಾಡಲಾಗಿದೆ. ಸ್ಥಳಕ್ಕೆ ಕ್ರೇನ್ಗಳನ್ನು ತಂದು ಬಿದ್ದ ವಾಹನಗಳನ್ನು ಹೊರಗೆಳೆಯುವ ಕೆಲಸ ಮಾಡಲಾಗಿದೆ. ಸ್ಥಳಕ್ಕೆ ಆಂಬ್ಯುಲೆನ್ಸ್ಗಳು ಕೂಡ ಆಗಮಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 9 લોકો ખાસ કરીને 9 લોકોના મૃતદેહ મળ્યા છે અને 6 લોકોને રેસ્ક્યુ કરવામાં આવ્યા છે. આદરણીય મુખ્યમંત્રી શ્રી વહેલી સવારે જ એક હાઈ કમિટીને અહીંયાથી તાત્કાલિક સ્થળ પર મોકલી છે અને તાત્કાલિક આ તપાસનો રિપોર્ટ મંગાવ્યો છે અને મુખ્યમંત્રીશ્રીએ ગંભીરતાપૂર્વક તાત્કાલિક વિભાગની જે R&B વિભાગની અને બીજી જે ટીમ છે એને ત્યાં રવાના જે કરી છે અને સાથે કડક પગલાં ભરવાની સૂચના આપી. ಸೇತುವೆಯ 10-15 ಮೀಟರ್ ಎತ್ತರದ ಸ್ಲ್ಯಾಬ್ ಕುಸಿತ. ವಡೋದರಾ ಸೇತುವೆಯ ಮಧ್ಯದಲ್ಲಿರುವ 10-15 ಮೀಟರ್ ಎತ್ತರದ ಸ್ಲ್ಯಾಬ್ ಕುಸಿದಿದೆ. ಕುಸಿದ ತಕ್ಷಣವೇ ಸ್ಥಳೀಯರು ಮತ್ತು ರಕ್ಷಣಾ ತಂಡಗಳು ಅವರನ್ನ ರಕ್ಷಿಸಲು ಮುಂದಾಗಿದ್ದಾರೆ. ಸುಮಾರು 9 ಜನರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಕೆಲವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವರಲ್ಲಿ 5 ಜನರನ್ನ SSG ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಿಸಲ್ಪಟ್ಟ ಯಾರೊಬ್ಬರೂ ಗಂಭೀರವಾಗಿಲ್ಲ ಎಂದಿದ್ದಾರೆ ಪೊಲೀಸ್ ಅಧಿಕಾರಿ.
अभी हम लोग जहाँ पे खड़े हैं 7:30 बजे के आसपास ये मूजपुर और गंभीरा के बीच का जो पुल है वो टूटने की खबर आई। स्थानिक तंत्र के सभी लोग यहाँ पे पहुंच गए थे। ये जानने को मिला कि ब्रिज के बीच में से 10 से 15 मीटर का जो स्लैब है वो टूट के गिर गया था। ब्रिज पे उसमें 2 वाहन थे, वो भी वहाँ पे फंसे रहे और जो ब्रिज के ऊपर 2 ट्रक, 2 पिकअप और 1 रिक्शा वो नीचे गिर के नदी में आ गए थे। स्थानिक लोगों ने और जो रेस्क्यू टीम्स हैं उन लोगों ने रेस्क्यू करना शुरू किया और अभी तक हमारे हाथ में जो डिटेल्स आई हैं लगभग 9 लोगों की मृत्यु हुई है और उनकी आगे की प्रोसेस पादरा सीएससी हॉस्पिटल में चालू है। 9 जितने लोगों को रेस्क्यू किया गया है उसमें से 5 को एसएससी हॉस्पिटल रेफर किया गया। जो रेस्क्यू किए गए लोग हैं उसमें किसी की भी हालत गंभीर नहीं है और बचाव की जो कामगिरी है वो अभी भी चालू है। ಒಟ್ನಲ್ಲಿ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಕೆಲವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರಿಗೆ ಯಾವುದೇ ತೊಂದರೆ ಇಲ್ಲವೆಂದು ಹೇಳಲಾಗ್ತಾ ಇದೆ. ಗಾಯಾಳುಗಳ ಶೀಘ್ರ ಚೇತರಿಕೆಗೆ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ. ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತಿದ್ದ ಬ್ರಿಡ್ಜ್ ಕುಸಿದಿದ್ದೇಕೆ? ಕೆಲವೇ ವರ್ಷಗಳ ಹಿಂದೆ ದುರಸ್ತಿ ಮಾಡಿಸಿದ್ದರೂ ಅನಾಹುತ ಜರುಗಿದ್ದೇಕೆ? ಕೆಲವರ ಅದೃಷ್ಟ ಚೆನ್ನಾಗಿತ್ತು. ಮಹಿಸಾಗರ ನದಿಯಲ್ಲಿ ನೀರಿನ ರಭಸ ಕಡಿಮೆ ಇತ್ತು. ಕಡಿಮೆ ನೀರು ಹರಿತಾ ಇದ್ದ ಕಾರಣಕ್ಕೆ ಕೆಲವರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಆದರೆ ಸೇತುವೆ ದುರಂತ ನಡೆದಿರುವುದು ಕೆಲವರ ಪ್ರಾಣಗಳನ್ನು ತೆಗೆದಿರುವುದು ಮಾತ್ರ ಅಲ್ಲದೆ ಒಂದು ರೀತಿಯ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಹಾಗೆ ಮಹಿಸಾಗರ್ ನದಿಗೆ ಕಟ್ಟಿದ್ದ ಈ ಸೇತುವೆ ಕಡಿಮೆ ಅಂದ್ರೂ 100 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ 100 ವರ್ಷ ಬಾಳಿಕೆ ಬರೋದಿರಲಿ, ಕಟ್ಟಿ ಕೇವಲ 45 ವರ್ಷ ಮುಗಿಯೋದ್ರ ಒಳಗೆ ಕುಸಿದು ಬಿದ್ದಿದೆ. 100 ವರ್ಷ ಬಾಳಿಕೆ ಬರ್ಬೋದು ಅನ್ನೋ ಜನರ ನಂಬಿಕೆ ಸುಳ್ಳಾಗಿದೆ. ಮಹಿಸಾಗರ ಸೇತುವೆ ಕುಸಿತದಿಂದ ಅನೇಕ ಅವ್ಯವಸ್ಥೆಗಳು ತಲೆದೂರಿವೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಸೇತುವೆ ಹಠಾತ್ ಕುಸಿದ ಕಾರಣಕ್ಕೆ ಆಗಬಾರದ ಅನಾಹುತ ನಡೆದು ಹೋಗಿದೆ. ಈಗ ಕುಸಿದಿರೋ ಸೇತುವೆ ಗುಜರಾತ್ಗೆ ಅತ್ಯಂತ ಮುಖ್ಯವಾದ ಸೇತುವೆಯಾಗಿತ್ತು. ಈಗ ಸೇತುವೆ ಕುಸಿದಿರೋದ್ರಿಂದ ಸಾರಿಗೆ ಸಂಪರ್ಕದ ಮೇಲೆಯೂ ಭಾರೀ ಪರಿಣಾಮ ಉಂಟಾಗಿದೆ. ಮಹಿಸಾಗರ ನದಿಗೆ ಕಟ್ಟಿರೋ ಸೇತುವೆ ಮಧ್ಯ ಗುಜರಾತ್ ಸೌರಾಷ್ಟ್ರ ನಡುವೆ ಸಂಪರ್ಕ ಸೇತುವೆಯಾಗಿತ್ತು. ವಡೋದರ, ಆನಂದ್, ಭರೂಚ್ ಜಿಲ್ಲೆಗಳಿಗೆ ಕೊಂಡಿಯಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಈ ಸೇತುವೆ 1985ರಲ್ಲಿ ನಿರ್ಮಾಣವಾಗಿರೋ ಮಾಹಿತಿ ಇದೆ. 2019-2020ರಲ್ಲಿ ಈ ಸೇತುವೆಯ ದುರಸ್ತಿ ಕಾರ್ಯ ನಡೆಸಲಾಗಿತ್ತು. ಈ ದುರಸ್ತಿ ಕಾರ್ಯಕ್ಕೆ 1.75 ಕೋಟಿ ರೂಪಾಯಿ ದುರಸ್ತಿ ಕಾರ್ಯಕ್ಕೆ ಬಳಕೆ ಮಾಡಲಾಗಿತ್ತು. ದಿನಕ್ಕೆ ಸಾವಿರಾರು ಪ್ರಯಾಣಿಕರಿಂದ ಸೇತುವೆ ಬಳಸ್ತಾ ಇದ್ರು. ಈಗ ಸೇತುವೆ ಕುಸಿತದಿಂದ ಸಂಪರ್ಕ ಕಡಿತಗೊಂಡಿದ್ದು ಅವಾಂತರ ಸೃಷ್ಟಿಯಾಗಿದೆ. ಸೇತುವೆ ಕುಸಿತದಿಂದ ಪ್ರಯಾಣಿಕರು, ರೈತರು, ವ್ಯಾಪಾರಿಗಳಿಗೆ ಕಷ್ಟವೋ ಕಷ್ಟ.
ಅತಿ ಮುಖ್ಯವಾಗಿ ಆನಂದ್, ಭರೂಚ್, ವಡೋದರದ ಜನರು ಈ ಸೇತುವೆಯನ್ನ ಬಳಸ್ತಾ ಇದ್ರು. ಈ ಸೇತುವೆಯನ್ನ ಬಳಸಿದ್ರೆ 30 ರಿಂದ 40 ನಿಮಿಷಗಳ ಪ್ರಯಾಣವನ್ನ ಸಮಯವನ್ನ ಉಳಿಸಬಹುದಾಗಿತ್ತು. ಅಂದಹಾಗೆ ಈ ಸೇತುವೆ ಭದ್ರಾ ವಿಧಾನಸಭಾ ಕ್ಷೇತ್ರಕ್ಕೆ ಬರಲಿದ್ದು ಮತ್ತು ಮುಜ್ಪುರದ ರೈತರು ಕೆಲವು ನಗರಗಳ ಮಾರುಕಟ್ಟೆ ತಲುಪೋಕೆ ಇದೇ ಸೇತುವೆ ಅನುವು ಮಾಡಿಕೊಡ್ತಾ ಇತ್ತು. ಇಷ್ಟೇ ಅಲ್ಲ, ವಡೋದರ ಆಸ್ಪತ್ರೆಗಳಿಗೆ ಅತಿ ಬೇಗನೆ ತಲುಪಲು ಇದೇ ಸೇತುವೆಯನ್ನ ಜನರು ಬಳಸ್ತಾ ಇದ್ರು. ಸ್ಥಳೀಯ ರಸ್ತೆಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ 64ಕ್ಕೆ ಈ ಸೇತುವೆ ಸಂಪರ್ಕ ಕಲ್ಪಿಸ್ತಾ ಇತ್ತು. ಇದರಿಂದ ವ್ಯಾಪಾರ ವಹಿವಾಟುಗಳು ಜೋರಾಗಿ ನಡೀತಾ ಇದ್ವು. ಈಗ ಸೇತುವೆ ಕುಸಿತದಿಂದ ಹತ್ತಿರದ ಹಳ್ಳಿಗಳ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಹೆಚ್ಚಿನ ಸಮಯ ಬೇಕಾಗಿದ್ದು ಜನ ಕಂಗಾಲಾಗಿದ್ದಾರೆ. ಸೇತುವೆ ಶಿಥಿಲಗೊಂಡರೂ ನಿರ್ಲಕ್ಷ್ಯ ವಹಿಸಲಾಯಿತಾ? ಸೇತುವೆ ನಿರ್ಮಾಣ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಕೆಲವು ಅನುಮಾನಗಳು ಇದ್ದಾವೆ. ಸದ್ಯಕ್ಕೆ 4-5 ದಶಕಗಳಿಂದ ಈ ಸೇತುವೆಯನ್ನ ಬಳಸಲಾಗ್ತಿದೆ ಅನ್ನೋದು ಮಾತ್ರ ಗೊತ್ತಾಗಿದೆ. ಕೆಲವರ ಪ್ರಕಾರ ಸೇತುವೆಯನ್ನ 2019ರಲ್ಲಿ ದುರಸ್ತಿ ಮಾಡಿದ್ರೂ ಕೂಡ ಅದು ಸರಿಯಾಗಿರಲಿಲ್ಲ. ಅದನ್ನು ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಸೇತುವೆ ಶಿಥಿಲವಾಗಿದ್ದರ ಬಗ್ಗೆ ಮಾಹಿತಿ ನೀಡಿದರೂ ಕ್ರಮ ಕೈಗೊಂಡಿರಲಿಲ್ಲ. ಆದ್ದರಿಂದಲೇ ಸೇತುವೆ ಕುಸಿದಿದೆ ಅನ್ನೋ ಆರೋಪವೂ ಇದೆ. ಸದ್ಯಕ್ಕೆ ಸೇತುವೆಯ ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಆಸ್ಪತ್ರೆಗಳಿಗೆ ಹೋಗೋರಿಗೆ ಮಾತ್ರ ಹಾಗೂ ತುರ್ತು ವಾಹನಗಳಿಗೆ ಆನಂದ್ ಮೂಲಕ ಎಕ್ಸ್‌ಪ್ರೆಸ್ ವೇಯನ್ನ ಬಳಸಲು ಸೂಚಿಸಲಾಗಿದೆ. ಸುಗಮ ಸರಕು ಸಾಗಣೆಗಾಗಿ ವಾಣಿಜ್ಯ ಎಕ್ಸ್‌ಪ್ರೆಸ್ ವೇಯಲ್ಲಿ ಹೋಗಬೇಕು ಅಂತ ಸಲಹೆ ನೀಡಲಾಗಿದೆ. ಆದರೆ ಹಳ್ಳಿಗಾಡಿನ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಮಾತ್ರ ಹೆಚ್ಚಿನ ಸಮಯ ವ್ಯಯಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗುಜರಾತ್ನ ಸಾರಿಗೆ ವ್ಯವಸ್ಥೆಯಲ್ಲಿ ಭಾರೀ ಬದಲಾವಣೆಯಾಗಿದೆ. ಶಾಶ್ವತ ಪರಿಹಾರ ಅಥವಾ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸುವವರೆಗೆ ರೈತರು, ಕೆಲಸಗಾರರು, ಪ್ರಯಾಣಿಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಮೃತಪಟ್ಟವರಿಗೆ ರಾಷ್ಟ್ರಪತಿ, ಪ್ರಧಾನಿ ಮೋದಿ ಸಂತಾಪ. ವಡೋದರ ಸೇತುವೆ ದುರಂತದ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಕ್ರಿಯೆ ನೀಡಿದ್ದಾರೆ. ಗುಜರಾತ್ನ ವಡೋದರ ಜಿಲ್ಲೆಯಲ್ಲಿ ಸೇತುವೆ ಅಪಘಾತದಲ್ಲಿ ಅನೇಕ ಜನರು ಸಾವನ್ನಪ್ಪಿದ ಸುದ್ದಿ ಅತ್ಯಂತ ದುಃಖಕರವಾಗಿದೆ. ಮೃತರ ಕುಟುಂಬಗಳಿಗೆ ನಾನು ತೀವ್ರ ಸಂತಾಪ ಸೂಚಿಸುತ್ತೇನೆ. ಈ ಅಪಘಾತದಲ್ಲಿ ಗಾಯಗೊಂಡವರೆಲ್ಲರೂ ಬೇಗನೆ ಚೇತರಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಘೋಷಿಸಿದ್ದು ಅವರೂ ಸಂತಾಪ ವ್ಯಕ್ತಪಡಿಸಿದ್ದಾರೆ.